ಮುಂಬೈ ಮಹಾನಗರದ ಹಿರಿಯ ಧಾರ್ಮಿಕ ಸಂಸ್ಥೆ ವೆಸ್ಟರ್ನ್ ಇಂಡಿಯಾ ಶ್ರೀ ಶನಿ ಮಹಾತ್ಮ ಸೇವಾ ಸಮಿತಿಯ 80ನೇ ವರ್ಷಾಚರಣೆಯ ಅಂಗವಾಗಿ ಶ್ರೀ ಶನಿ ಶಿಂಗ್ನಾಪುರ್ ಕ್ಷೇತ್ರದಲ್ಲಿ ಸೆಪ್ಟೆಂಬರ್ 28ರ ಶ್ರೀ ಶನಿ ಗ್ರಂಥ ಪಾರಾಯಣ ಪೂಜೆಯು ಶ್ರದ್ಧಾ ಭಕ್ತಿಯೊಂದಿಗೆ ವಿಜೃಂಭಣೆಯಿಂದ ನೆರವೇರಿತು. ಈ ಬಗ್ಗೆ ಸಮಿತಿಯ ಧಾರ್ಮಿಕ ಸಲಹೆಗಾರರಾದ ಜೆ ಕೋಟ್ಯಾನ್ ಮಾಹಿತಿ ನೀಡಿದರು. ವೆಸ್ಟರ್ನ್ ಇಂಡಿಯಾ ಶ್ರೀ ಶನಿ ಮಹಾತ್ಮ ಸೇವಾ ಸಮಿತಿ ಮುಂಬೈ ಮಹಾನಗರ ಕರಿನ 80 ವರ್ಷ ಶನಿದೇವನ ಪೂಜೆ ಪುರಸ್ಕಾರ ಮಾಡ್ತದೆ. ಮುಂಬೈ ಮಹಾನಗರ ಉದ್ಘಾಟನೆ ಪಡೆಯ ಸಂಸ್ಥೆ ಕರಿನ 20 ವರ್ಷದಿಂಚಿ ಎಂಕುಲು ಈ ಪುಣ್ಯ ಕ್ಷೇತ್ರ ಶನಿದೇವರ ಉಗಮವಾದಿನ ಒಂದು ಪವಿತ್ರ ಜಾಗದ ಬರ್ತದೆ. ಒಂದು 5ನೇ ಬಾರಿಯಾದ ಎಂಕುಲು ಗ್ರಂಥಪಾರಾಯಣ ಪೂಜೆ ಮುಲ್ಪದ ಮಾತ ಆಡಳಿತ ವರ್ಗದ ಸಂಪೂರ್ಣವಾದ ಸಹಕಾರಗಳು ಯಶಸ್ವಿಯಾದ ಮಲ್ಪರೆಗಳಿಗೆ ಬಹಳ ಸಂತೋಷವಾದದ್ದು. ವರದಿ ವರ್ಷೋಡು ಎಂಕುಲು 80ನೇ ವರ್ಷದ ಒಂದು ವರ್ಧಂತೋತ್ಸವವನ್ನು ಆಚರಣೆ ಮಾಡಿಕೊಂಡು ಬಂದ ಸಂಕಲ್ಪ ಮಲ್ದ ಅಂಚಾದು ಪುನಃ ಪ್ರಥಮ ಭಾಗಗಳು ಇಡೀ ಬರ್ತದೆ. ಶನಿದೇವರನ ಅನುಗ್ರಹವನ್ನು ಪಡೆಯುವ ಉದ್ದೇಶೋಡು ಈಗ ಬೈದ ಅಂಚಾದು ಪುನಃ ಯಾಕಂದ್ರೆ ಈ ವರ್ಷದ ಆವೃತ್ತಿನ ಪ್ರತಿಯೊಂದು ಕಾರ್ಯವಾಗಲ ಶನಿದೇವರನ ಅನುಗ್ರಹಗಳು ಅವು ನಿರ್ವಿಘ್ನವಾದ ಜರಗಳು ಎಂಚ ಎಂಗುಲು ಬೆಳ್ಳಿ ಹಬ್ಬ ಅಂಜೇನೆ ಬಂಗಾರ ಪರ್ವ ವಜ್ರ ಮಹೋತ್ಸವ ಅಮೃತ ಮಹೋತ್ಸವ ಮಾತ ಆಚರಣೆ ಮಾಡಿದ ಸಂಸ್ಥೆ ಈ ವರ್ಷದ ಎಂಗುಲು 80ನೇ ವರ್ಷದ 8ನೇ ಕಾರ್ಯಕ್ರಮ ಆಯೋಜನೆ ಮಾಡ್ತದೆ. ಸಂಸ್ಥೆಯನ್ನು ಮುನ್ನಡೆಸುವುದು ಮಾತ್ರ ಸಂಕಲ್ಪ ಐಕ್ಯ ಶನಿದೇವರನ ಅನುಗ್ರಹ ಕೊಡು ಅಂಜನೆ ಆ ಕ್ಷೇತ್ರದ ಆವೃತ್ತಿನ ಮಾತ ಕಾರ್ಯಗಳು ಕೆಟ್ಟ ರೀತಿ ಜರಗದ ಬರೋಡು ಅಂಜನೆಗಳ ಮನಸ್ಸಿನ ಇಚ್ಛೆ ಉಂಟು ಎಂಗಳು ಪ್ರಾರ್ಥನೆ ಮಾಡಿಕೊಂಡ ಎಂಗಳಿಗೆ ಆಯ್ನಾತ್ ಬೇಗ ಶನಿದೇವರನ ಒಂಜಿ ಮಂದಿರಾಪಿನ ಅನುಗ್ರಹವನ್ನು ಆ ಭಗವಂತ ಎಂಗಳಿಗೆ ಮಂತುಗೊರಡು ಬಂಪಕ್ಕ ಇನಿಲ ಎಂಗಳು ಕಳಕಳಿಡು ಈ ಜಾಗಡೆ ಪ್ರಾರ್ಥನೆ ಮಾಡಿದ ಆ ಪ್ರಾರ್ಥನೆ ದೇವರ ಎಂಗಳಿಗೆ ನೆರವೇರಿಸಿಕೊರಡು ಬಂಪಕ್ಕ ಈ ಸಂದರ್ಭಗಳು ಯಾರು ಈ ಒತ್ತುಡು ಅಂದು ಬೆಳಿಗ್ಗೆ ವಿವಿಧ ಪೂಜಾ ಸಮಿತಿಗಳ ಭಕ್ತರ ಕೂಡುವಿಕೆಯಿಂದ ಭಜನಾ ಕಾರ್ಯಕ್ರಮ ಭಕ್ತಿ ಭಜನೆ ಜರುಗಿತು.
ಮಧ್ಯಾಹ್ನ ಸತೀಶ್ ಕೋಟ್ಯಾನ್ ಅವರಿಂದ ಕಳಸ ಪ್ರತಿಷ್ಠಾಪನೆ ನಡೆದು ನಂತರ ಶನಿಗ್ರಂಥ ಪಾರಾಯಣ ಹಿಂದಿ ಹಾಗೂ ಮರಾಠಿ ಭಾಷೆಯಲ್ಲಿ ಜರುಗಿತು. ಓಂಕಾರೇಶ್ವರ ಜಗದ್ರಕ್ಷತೆ ಆದಿಮಾತೆ ಮಹಾಪರಯಾಯ ಚಿತ್ತನಾಥ ಮಹಾದೇವರ ಶ್ರೀಪಾದರು ಕರೆತಕ್ಕಂತೆ ಸಮೀಪ ಆರಾಧನೆ ಮತ್ತು ಬೈದಿನ ಸರ್ವಶಕ್ತಿಯಿಂದ ಈ ಸಮಯದಲ್ಲಿ ನಮ್ಮ ನಮ್ಮನ್ನು ಬೈದಿನ ಚಿತ್ತನ ಇಷ್ಟದೇವರು ಕುಲದೇವರು ಗ್ರಾಮದೇವರು ನಾಗದೇವರು ಗೌರದೇವರನ್ನು ಸಿಗಿಕೊಂಡು ಹರಿಗಳು ಕಲಿತ ಶ್ರೀ ಸೂರ್ಯ ಸುಕುಮಾರಿ ಛಾಯಾ ಗರ್ಭರತ್ನಾಭಯ ಈ ಬಂದರು ಸಮಸ್ಥಾನಕ್ಕೆ ಕಳವಳಗೊಂಡೆದ್ದು ನಿಂತರು ಎಲ್ಲ ಜನರು. ಇಂದೆಂದು ಶನಿದೇವರು ಸಮಸ್ಥಾನಕ್ಕೆ ಬರಲು ವಿಕ್ರಮರಾಜನು ಕೊಂಡು ಎದ್ದು ತಕ್ಷಣ ಶನಿದೇವರಿಗೆ ಸಾಷ್ಟಾಂಗ ನಮಸ್ಕಾರದಿಂದೆರಗಲು ಶನಿ ರಾಜನು ಕೋಪೋಟೋಪದಿಂದ ಏನನ್ನು ತೆರೆದರ ವಿಕ್ರಮರಾಜನು ಬಂದು ಶನಿದೇವರ ಚರಣಕ್ಕೆ नमस्करिसी। बैठा तो बैठने में उसका सारे के सारे दुख सब कुछ चिंता दूर हो गया। उतना में राजा का मुख में प्रसन्नता आया। सारे उज्जैन का परिवार भी आज प्रसन्न है, क्योंकि राजा प्रसन्न है तो सारे जनता प्रसन्न है। इसी तरह शनि भगवान बोलते राजन, मेरा अश्व जो घोड़ा में लाया वो सिर्फ आपका मन का बात को जानने वाला उतना ही नहीं है। अगर उसका पेट के नीचे एक चाबुक से मारो, एक ही चलन में आसमान में उड़ जाएगा। इतने में राजन सोचते अश्वपाल उस घोड़े का सौदागर है, जब भी इसको हम जांचना चाहिए। बघताना ज्यांच्याकडे बोलायचं होतं, त्यांच्याबद्दल विचारायचं होतं, त्यांच्याबद्दल काय विचार संग्रह करायचा होता, तो झोपलेला आहे. तर झोपलेला पुरुषांना कसा उठवणार? तरीसुद्धा तो परपुरुष आहे, त्यांना हात लावून उठू शकत नाही. तेव्हा ह्या आलोलिकाने गाणे बोलले, आपल्या पैंजणीचा आवाज केला, आपल्या चुडीचा आवाज केला, तरीसुद्धा नाही उठला. शेवटी आपल्या ताटामध्ये असलेला गुलाबचा पाणी त्याच्यावर शिडकला, तरीसुद्धा नाही उठला. एका माणसाला किती झोप असू दे, त्याच्यावर पाणी चिडकलं की तो उठून बसतो, परंतु हा नाही उठला. ವಿಕ್ರಮನ
ಮನೆ ಮೇಲೆ ದಾಸಿಯರು ಗಾಡಿಗನ ಮನೆ ಬಳಿ ಬಂದು ಗಾಡಿಗೆ ಕೇಳಿ ವಿಕ್ರಮವನ್ನು ಕರೆದುಕೊಂಡು ಬರಲು ಪದ್ಮಾವತಿ ಬಳಿ ಬಿಡಲು ಪದ್ಮಾವತಿ ವಿಕ್ರಮವನ್ನು ನೋಡಿ ಸಂತೋಷಪಟ್ಟು ಏನೆನ್ನುತ್ತಿದ್ದಳಾದಂತೆಯೇ ರಾಗಜಾನದಲು ನೀವು ಸಿಂಗಾರ ಬರಿತರು ಈಗ ರಾವು ತಾವು ರಾಗ ಪಾಡಲು ಬೇಕು ಶನಿಯು ದೇವನೇ ಎಲ್ಲ ಮನ್ನಿಸಿ ಕಾಯು ಎನ್ನುತ್ತ ಗುರುವರನು ಬೇಡಲು ಶನಿ ರಾಜ ಹೇಳುತ್ತಿದ್ದೆ ಮನ್ನಣೆಯು ನೀವೆನಗೆ ಮಾಡದಿರೆ ಇನ್ನು ಎನ್ನ ಲೋಕದೊಳಗೆ ಮನ್ನಿಸುವರು ಯಾರಯ್ಯ ಗುರುರಾಯ ಕೇಳಿನ್ನೋ 5 ವರ್ಷವು ಎನಗೆ ಬರುವಂತೆ ಅಪ್ಪಣೆಯು ಕೊಡುದೇವ ಎನ್ನುತ್ತೆ ಅಲ್ಲದಿದ್ದರೆ 30 ತಿಂಗಳು ಅಪ್ಪಣೆ ಕೊಡು ಎಂದು ಗುರುವೆ 30 ತಿಂಗಳು ಕೊಂಚವಲ್ಲವೇ ಗುರುವೆ ಎಂದನು ಕರುಣದಿಂದ ಕಾಯ ಎನ್ನುತ್ತೆ ಶನಿರಾಜ ನುಡಿದ समते गुरुला माहिती म्हणून म्हटलं की माझ्या राशीमध्ये प्रवेश करू नको तो म्हणतात गुरु आता तुम्हीच मला आशीर्वाद नाही दिला तर बाकी लोक मला आशीर्वाद देणार का गुरुकडे शनी गेला गुरुनी शनीला असंच पाठवून दिलं म्हणून कोणी बोललं तर माझा पण काय येणार माझ्या पूजा पाठ करणारा कोण असणार तेव्हा गुरु म्हणतात चालेल चालेल बाकी किती दिवस करून तू येशील बघा हे वस्तू आपल्याला नाही पाहिजे हे वस्तू आपल्याला नको असतात त्याला जिद्दीने घेतात तर त्याला शनी म्हणतात तेव्हा शनी म्हणतात 1 दिवसाचा पुस्तक ಸಂಜೆ ಮಹಾಮಂಗಳಾರತಿ ನಡೆದು ಪ್ರಸಾದ ವಿತರಣೆ ಜರುಗಿತು. ಅರ್ಚಕರಾಗಿ ಹರೀಶ್ ಶಾಂತಿ, ಸಂತೋಷ್ ಶಾಂತಿ ಮತ್ತು ಸುರೇಶ್ ಪೂಜಾರಿ ಸಹಕರಿಸಿದರು. ಮಧ್ಯಾಹ್ನ ಮತ್ತು ಸಂಜೆ ನೂರಾರು ಭಕ್ತರು ಅನ್ನಪ್ರಸಾದ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಹನಿ ಮಂದಿರ ಟ್ರಸ್ಟಿಯನ್ನು ಸನ್ಮಾನಿಸಲಾಯಿತು. ಶನಿ ಮಂದಿರ ಟ್ರಸ್ಟ್ ವತಿಯಿಂದ ಸಮಿತಿಯ ಪದಾಧಿಕಾರಿಗಳನ್ನು ಗೌರವಿಸಲಾಯಿತು. उपाध्यक्ष महोदय, अध्यक्ष महोदय आणि वरिष्ठ कार्यकर्त्यांना इथे सत्कार करतो. इकडे बघा अण्णा. ಅಧ್ಯಕ್ಷರಾದ ರವಿ ಎಲ್ ಬಂಗೇರ, ಧಾರ್ಮಿಕ ಸಲಹೆಗಾರರಾದ ಜೆಜೆ ಕೋಟ್ಯಾನ್, ಸಹ ಕಾರ್ಯದರ್ಶಿ ರಾಜೇಶ್ ಕೋಟ್ಯಾನ್, ಕೋಶಾಧಿಕಾರಿ ಪ್ರಸಾದ್ ಕರ್ಕೇರ, ಸಮಿತಿಯ ಸದಸ್ಯರು ಮತ್ತು ಮಹಿಳಾ ವಿಭಾಗದವರು ಹಾಗೂ ಶನಿ ಶಿಂಗ್ನಾಪುರ್ ಮಂದಿರದ ಆಡಳಿತ ಸಮಿತಿಯ ಸಹಕಾರದೊಂದಿಗೆ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು. ವೆಸ್ಟರ್ನ್ ಇಂಡಿಯಾ ಶ್ರೀ ಶನಿ ಮಹಾತ್ಮ ಸೇವಾ ಸಮಿತಿಯು ಮುಂಬೈ ಹಾಗೂ ಉಪನಗರದಲ್ಲಿ ಶ್ರೀ ಶನಿ ಗ್ರಂಥ ಪಾರಾಯಣದ ಮುಖೇನ ಜನರಿಗೆ ಶನಿದೇವರ ಬಗ್ಗೆ ಇರುವ ಭಯ ದೂರ ಮಾಡಿ ಶ್ರೀ ಶನೇಶ್ವರನ ಆರಾಧನೆಯಿಂದ ಜೀವನದಲ್ಲಿ ಧಾರ್ಮಿಕ ಹಾದಿಯಲ್ಲಿ ನಡೆಯುವಂತೆ ಪ್ರೇರಣೆ ನೀಡುವ ಕಾರ್ಯವನ್ನು ಮಾಡುತ್ತಾ ಬರುತ್ತಿದೆ. ಅಸಂಖ್ಯಾತ ಭಕ್ತರ ಪುಣ್ಯಕ್ಷೇತ್ರವಾದ ಶನಿ ಶಿಂಗ್ನಾಪುರದಲ್ಲಿ ಮರಾಠಿ ಮತ್ತು ಹಿಂದಿ ಭಾಷೆಯಲ್ಲಿ ಗ್ರಂಥ ಪಾರಾಯಣ ಮಾಡುವ ಮೂಲಕ ವೆಸ್ಟರ್ನ್ ಇಂಡಿಯಾ ನಮ್ಮ ಸಂಸ್ಕಾರವನ್ನು ಅನ್ಯ ಭಾಷಿಗರು ಪರಿಚಯಿಸುವ ಮಹಾನ್ ಕಾರ್ಯ ಮಾಡುತ್ತಿದೆ. ಧನಂಜಯ್ ಪೂಜಾರಿ ಜೊತೆ ಸವಿತಾ ಕುಲಕರ್ಣಿ, ಮುಂಬೈ ನ್ಯೂಸ್.